ಮಳೆ ಬರೋ ಟೈಮು ಸಂಜೆ 5 ಗಂಟೆ ಆಗಿತ್ತು. ಹಂಗೆ ಮೀನು ಹಿಡ್ಕೊಂಬರೋಣ ಅಂತ ನಮ್ಮೂರು ಕೆರೆಗೆ ಹೋಗಿದ್ದು. ಒಂದು ಸತಿ ಬಲೆ ಹಾಕಿ ದಡಕ್ಕೆ ಎಳ್ಕೊಂಬಂದರು. ಮೇಲ್ಗಡೆ ಎತ್ಬಿಡಿ ಚಿಕ್ಕಪ್ಪ, ಮೀನೆಲ್ಲ ಹೋಗ್ಬಿಡ್ತವೆ ಅಂದರೆ ಎತ್ತಲೇ ಇಲ್ಲ, ಅಲ್ಲೇ ಬಿಟ್ಬಿಟ್ರು. ನಾನು ಏನಾಯಿತು ಏನಕ್ಕೆ ಬಿಟ್ಟರು ಅಲ್ಲೇ ಅಂತ ಯೋಚನೆ ಮಾಡ್ತಾಯಿದ್ದೆ. ಕೊನೆಗೆ ಗೊತ್ತಾಯಿತು ಅಲ್ಲಿ ಒಂದು ಮೀನು ಬಿದ್ದಿಲ್ಲ ಅಂತ. ಇಲ್ಲೇ ಇದ್ದರೆ ಒಂದು ಮೀನು ಸಿಗಲ್ಲ ಅಂತ ಮುಂದ್ಗಡೆ ಹೋಗಿ ಹುಡುಕ್ತಾಯಿದ್ದು. ಅಲ್ಲಿ ಮೀನು ಹಿಡೀರಿ ಚಿಕ್ಕಪ್ಪ ಅಂದರೆ ಹೋಗಿ ಕಪ್ಪೆ ಹಿಡಿತವ್ರೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ. ಮೀನು ಹಿಡೀರಿ ಅಂದರೆ ಇವರೇ ಮೀನು ಥರ ನೀರಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಕೊನೆಗೂ ಒಂದು ಮೀನು ಬಂದು ಆಚೆ ಬಿತ್ತು. ಆ ಮೀನು ನೋಡಿದ ತಕ್ಷಣ ಅದನ್ನು ಬಾಯಿಗೆ ಹಾಕೋಬೇಕೋ ಇಲ್ಲ ಚೀಲಕ್ಕೆ ಹಾಕೋಬೇಕೋ ಅಂತ ಅರ್ಥನೇ ಆಗಲಿಲ್ಲ. ಬರೀ ಇಂಥದೆಯ. ಅದಾದಮೇಲೆ ಮಧ್ಯದಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮೀನು ಹಿಡಿಯೋ ಬ್ಯುಸಿಲಿ ಫೋನ್ ತೆಗಿಲಿಲ್ಲ, ಆಚೆ ಕೈಯೆಲ್ಲ ಕೆಸರಾಗಿತ್ತು ಅಂತ ತೆಗಿಯೋಕ್ಕಾಗಲಿಲ್ಲ. ಕೊನೆಗೆ ನಮ್ಮ ಚಿಕ್ಕಪ್ಪ ಎಲ್ಲ ಮೀನುಗಳೆಲ್ಲ ಚಿಕ್ಕ ಚಿಕ್ಕ ಮೀನುಗಳೆಲ್ಲ ತೆಗೆದು ಚೀಲಕ್ಕೆ ಹಾಕಂತ ಇತ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ ಚೀಲದಲ್ಲಿ ಎಷ್ಟು ಬಿದ್ದಿದ್ದಾವೆ ಅಂತ ನೋಡ್ಕೊಂಡು ಆ ಚೀಲನ ತಗೊಂಡು ನಮ್ಮ ಬೈಕ್ ಕಡೆ ಬಂದೆ. ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಚಿಕ್ಕಪ್ಪವರೆಲ್ಲ ರೆಡಿಯಾಗಿ ಕೈಕಾಲೆಲ್ಲ ತೊಳ್ಕೊಂಡು ಅವರು ಬೈಕ್ ಕಡೆ ಬಂದರು. ಅಲ್ಲಿಂದ ಬೈಕ್ ಹತ್ಕೊಂಡು ಸೀದಾ ಮನೆ ಕಡೆ ಬಂದಿದ್ದ ತಕ್ಷಣ ಮೀನು ಎಷ್ಟು ಬಿದ್ದಿದ್ದಾವೆ ಅಂತ ನೋಡೋಣ ಅಂತ ಚೀಲ ಸುರಿದು ನೋಡಿದ್ರೆ ಎಷ್ಟು ಬಿದ್ದಿದ್ದಾವೆ. ಮಳೆ ಬರೋಕ್ಕಿಂತ ಮುಂಚೆ ಭಾಗ ಮಾಡ್ಕೊಬಿಡೋಣ ಅಂತ 3 ಜನಕ್ಕೂ ಭಾಗ ಆಗ್ತಿತ್ತು ನಮ್ಮ ಚಿಕ್ಕಪ್ಪ. ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಅಚ್ಚಕ್ಕ ನಡಕಲ್ಲ ಅಂದ್ಕೊಂಡೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ?